ಹಾಯ್ ಹಲೋ ಅಣ್ತಮಾಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. 3 ತಿಂಗಳಾದ್ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ವೀಡಿಯೋ ಮಾಡುವಾಗ ಅನ್ಕೋತಿರ್ತೀನಿ, ಬಟ್ ಸಮಸ್ಯೆ ಅನ್ನೋದು ಮನುಷ್ಯನಿಗೆ ಬೆನ್ನಿಗೆ ಬಿದ್ದು ಬೇತಾಡುತ್ತಾರ. ಅದು ಹೋಗೋ ತನಕ ನಮಗೆ ಸಮಾಧಾನ ಆಗಲ್ಲ. ಸೊ ಸಮಸ್ಯೆಗಳು ಮನುಷ್ಯನಿಗೆ ಅದು ಬಂದೇ ಬರುತ್ತೆ ಕಾರಣ. ಸೊ ಇವತ್ತಿಂದ 2 ಡೇಸ್ಗೊಂದ್ಸಲಿ ಇಲ್ಲ 1 ಡೇಸ್ಗೊಂದ್ಸಲಿ ವೀಡಿಯೋ ಅಪ್ಡೇಟ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡುವ ಏನಾಗುತ್ತೋ, ಅಷ್ಟರಲ್ಲಿ ಯಾವುದೇ ಸಮಸ್ಯೆ ಬರುತ್ತೋ ಅನ್ನೋದು ಗೊತ್ತಿಲ್ಲ. ನೋಡುವ. ನೋಡಿ ಹೋಗ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಚಳಿ ಬೇರೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಜವಾಬ್ದಾರಿ ಅನ್ನೋದು ಮನುಷ್ಯನಿಗಿದ್ಮೇಲೆ ಯಾವ ಚಳಿ, ಬಿಸಿಲು, ಬೆಂಕಿ, ಮಳೆ ಅಂತಾನೆ ಕೆಲ್ಸಕ್ಕೆ ಹೋಗ್ತಾ ಇರಬೇಕು. ಬಿಕಾಸ್ ಕಮಿಟ್ಮೆಂಟ್ಗೆ ಅದು ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಏನು ಮಾಡೋಕ್ಕಾಗಲ್ಲ. ಜವಾಬ್ದಾರಿ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಈ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ KR ಪೇಟೆಗೆ. ಕೆಲ್ಸಕ್ಕೆ ಹೋದ್ಮೇಲೆ ಸಿಗೋಣ. ಗಾಡಿ ಲೋಡ್ ಆಗೈತೆ. ಇವತ್ತು ಸಾಲಿಗ್ರಾಮ ಹೋಗಬೇಕು. ಗಾಡಿ ಹೆವಿ ಲೋಡ್ ಆಗೈತೆ. ಸಾಲಿಗ್ರಾಮಕ್ಕೆ ಹೋಗಿ ಡೆಲಿವರಿ ಕೊಟ್ಟು ಬರಬೇಕು. ಇಲ್ಲಿ ಲೋಡ್ ಆಗೈತೆ. ಇದನ್ನು ಡೆಲಿವರಿ ಕೊಟ್ಟು ಬರಬೇಕು. ಸಿಗೋಣ ಆನ್ ದ ವೇ ರೋಡಲ್ಲಿ. ಸ್ನೇಹಿತರೆ ಆನ್ ದ ವೇ ಹೋಗ್ತಾ ಇದ್ದೀವಿ ಸಾಲಿಗ್ರಾಮಕ್ಕೆ. ನಾನು ಮತ್ತು ನಮ್ಮ ದೋಸ್ತು, ಇವನ ಹೆಸರು ಗಂಗಾ, ನಾನು ಕರೆಯೋದು ಪುಂಗ. ಹೋಗ್ತಾ ಇದ್ದೀವಿ. ಲೋಡ್ ಆಗೈತೆ. ಲೋಡು ಅಂದರೆ ಹೆಂಗೆ ಅಂದರೆ, ನೆನ್ನೆ ಮೊನ್ನೆ ಎಲ್ಲ ಆರ್ಡರ್ ತೆಗಿತಾರೆ. ಶನಿವಾರ ಆರ್ಡರ್ ತೆಗ್ದಿರ್ತಾರೆ. ಆರ್ಡರ್ ತೆಗ್ದಿರೋದನ್ನ ಬಿಲ್ ಮಾಡಿ ಅಂಗಡಿಗೆ ಹೋಗಿ ಡೆಲಿವರಿ ಕೊಟ್ಟು ಅದನ್ನ ಕಲೆಕ್ಷನ್ ಮಾಡ್ಕೊಂಡು ಬರೋದು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಬಟ್ ಐಟಮ್ ಜಾಸ್ತಿ ಐತೆ. ಉಪ್ಪೆ ಐತೆ ಒಂದು 30-40 ಮೂಟೆ. ಸೊ ಅದು ಕೊಡೋದಕ್ಕೆ ಪೂಜಾ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಹುಡುಗ. ಆನ್ ದ ವೇ ಹೋಗ್ತಾ ಇದ್ದೀವಿ ಬೊಮ್ಮನಹಳ್ಳಿ ಹತ್ರ. ಒಂದು ಟೈಮ್ ಎಷ್ಟಿಗೆ ಮಗ? ಟೈಮ್ ಎಷ್ಟು? 11 ಅಂದರೆ ಏನೊಂದು ಹಾಫ್ ಆನ್ ಅವರಲ್ಲೆಲ್ಲ ಹೋಗ್ತೀವಿ. ಅಲ್ಲಿ ಡೆಲಿವರಿ ಕೊಟ್ಟು ಕಲೆಕ್ಷನ್ ಮಾಡ್ಕೊಬರೋದಕ್ಕೆಲ್ಲ ಒಂದು 2 ಗಂಟೆ 3 ಗಂಟೆ ಆಗುತ್ತೆ. ಯಾಕೆಂದರೆ ಕೊಟ್ಟ ತಕ್ಷಣ ಯಾರೂ ದುಡ್ಡು ವಾಪಸ್ ಕೊಡಲ್ಲ. ಸೊ ಹಂಗಾಗಿ ನೋಡುವ ಎಷ್ಟೊತ್ತಾಗುತ್ತೆ ಅಂತ. ಎಲ್ಲ ಐಟಮ್ ಕೊಟ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಲಿಗ್ರಾಮ ಹೋದ ತಕ್ಷಣ ಮತ್ತೆ ಸಿಗೋಣ. ಸಾಲಿಗ್ರಾಮ ಆನ್ ದ ವೇ ಹೋಗ್ತಾ ಇದ್ದೀವಿ. ಸಾಲಿಗ್ರಾಮ ಹೋದ್ಮೇಲೆ ಮತ್ತೆ ಸಿಗೋಣ. ಸ್ನೇಹಿತರೆ ಫೈನಲಿ ಸಾಲಿಗ್ರಾಮ ರೀಚ್ ಆಗಿದ್ದೀವಿ. ಐಟಮ್ ಡೆಲಿವರಿ ಕೊಡಬೇಕು. ಈಗ ಐಟಮ್ ಡೆಲಿವರಿ ಕೊಟ್ಟು ಕಲೆಕ್ಷನ್ ಮಾಡಿಕೊಂಡು ಹೋಗಬೇಕು. ಬಿದೋಗವ ಐಟಮ್ ಡೆಲಿವರಿ ಕೊಟ್ಟು ಮತ್ತೆ ಸಿಗೋಣ. ಸಾಲಿಗ್ರಾಮ ಮುಗೀತು ಸ್ನೇಹಿತರೆ. ಆನ್ ದ ವೇ ಹೋಯ್ತಾ ಇಲ್ಲಿ ಹನುಮಂತನ ಜಯಂತಿ ಮಾಡ್ತಿದ್ರು. ಹೊಟ್ಟೆ ತುಂಬ ಊಟ ಆಯಿತು. ಇವತ್ತಿನ ಕೆಲಸ ಮುಗೀತು. ಹೋಗಿ ಲೆಕ್ಕ ಕೊಟ್ಟು ಮುಗಿದ್ರೆ ನಾವು ಒಂದೊಂದ್ಸಲಿ ಬಾತು ಮೊಸರನ್ನ ಲಡ್ಡು ಒಂದೊಂದ್ಸಲಿ ಹಾಕ್ಸ್ಕೊಂಡ್ರೆ ಇವನು 2 ಸಲ ತಿಂದ. 3 ಲಡ್ಡು ಅಮ್ಮಗೆ ನುಂಗ್ದ. ಇವತ್ತಿನ ಕೆಲಸ ಮುಗೀತು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್.